ಸಮುದಾಯ ಮತ್ತು ನಿಸರ್ಗದ ಜೊತೆಗೆ ಪ್ರಥಮವಾಗಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರಿಗೆ ಈ ವೇದಿಕೆ ಮುಖಾಂತರ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರೇನು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಆತ್ಮಕಥೆ ಎ ವಾಕ್ ಅಪ್ ದ ಹಿಲ್ ನ ಕನ್ನಡದ ಆವೃತ್ತಿ ಏರುಘಟ್ಟದ ನಡಿಗೆ. ಈ ಒಂದು ಕೃತಿಯನ್ನು ಇದು ಇಂಗ್ಲಿಷ್ನಲ್ಲಿ ಬೇರೆ ಬೇರೆ ಭಾಷೆಯಲ್ಲಿತ್ತು, ಆದರೆ ಇದರ ಅನುವಾದ ಪರಿಸರವಾದಿಗಳು ಹಿರಿಯ ಪತ್ರಕರ್ತರು ಆದಂಥ ಮಾನ್ಯ ನಾಗೇಶ್ ಹೆಗಡೆ ಅವರು ಮತ್ತು ಶಾರದಾ ಗೋಪಾಲ್ ಅವರು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನನಗೆ ಅತ್ಯಂತ ಆತ್ಮೀಯರು ಆದ ಅವರು ಪರಿಸರವಾದಿಗಳು, ಲೇಖಕರು ಇದ್ದಾರೆ, ಪತ್ರಕರ್ತರು ಇದ್ದಾರೆ, ಸಾಹಿತಿಗಳು ಇದ್ದಾರೆ, ಆಲ್ರೌಂಡರ್ ಅಂತ ಹೇಳ್ಬೋದು ರಾಧಾಕೃಷ್ಣ ಅವರಿಗೆ. ಹೀಗಾಗಿ ಡಾಕ್ಟರ್ ಕೆ.ಇ. ಪ್ರೊಫೆಸರ್ ರಾಧಾಕೃಷ್ಣ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ನರೇಂದ್ರ ರಾಯ್ ದೇರ್ಲ್ರವರೇ, ಆತ್ಮೀಯರಾದಂಥ ಮಾಜಿ ಸೈನಿಕರು ಆದಂಥ ಕ್ಯಾಪ್ಟನ್ ಜಿ.ಆರ್. ಗೋಪಿನಾಥ್ರವರೇ, ನನ್ನ ಆತ್ಮೀಯ ಮಿತ್ರರಾದಂಥ ನಟರಾಜ್ ಸಾಗರ್ನಹಳ್ಳಿ ಅವರೇ, ಕಲ್ಲೂರು ನಾಗೇಶ್ರವರೇ, ಇಲ್ಲಿ ಅನೇಕ ಜನ ಪರಿಸರವಾದಿಗಳಿದ್ದೀರಿ, ಮೆನನ್ನವರಿದ್ದಾರೆ, ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂಥವ್ರು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿನಿಯರು ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಬಾಬುರಾವ್ ತುಂಬ ಅವ್ರು ಬಂದಿದ್ದಾರೆ. ಬಂದಂಥ ಎಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿಯೂ ಸ್ವಾಗತವನ್ನು ಬಯಸಿ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಾಗೇಶ್ ಹೆಗಡೆ ಅವರು ಭಾಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ಅರಣ್ಯದ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ, ಈ ದೇಶದಲ್ಲಿ ವಿಶ್ವದಲ್ಲಿ ಯಾವ ರೀತಿಯಲ್ಲಿ ನಾವು ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋಂಥದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಪರಿಸರದ ಬಗ್ಗೆ ಏನೇನು ಕ್ರಮಗಳನ್ನು ತೆಗೆದುಕೊಂಡರು, ಅರಣ್ಯ ಸಂರಕ್ಷಣೆ ಕಾಯ್ದೆ ತರುವಂಥದ್ದರ ಮುಖಾಂತರ ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇರ್ಬೋದು, ಪರಿಸರ ಸಂರಕ್ಷಣೆ ಕಾಯ್ದೆ ಇರ್ಬೋದು, ಟೈಗರ್ ರಿಸರ್ವ್ಸ್ಗಳು ಮಾಡುವಂಥದ್ದರ ಮುಖಾಂತರ ಇವತ್ತು ನಮ್ಮ ದೇಶದಲ್ಲಿ ಇನ್ನೂ 20-22% ಅರಣ್ಯ ಅಂದರೆ ನಮ್ಮ ಭೌಗೋಳಿಕ ಭೂಮಿ ಏನಿದೆ ಅದರ 33% ಅರಣ್ಯ ಇರಬೇಕು ಅಂತಿದೆ. ಇಷ್ಟು ಉಳಿದಿದೆ ಅಂತೇಳಿದ್ರೆ ಅದರದೆಲ್ಲ ಶ್ರೇಯಸ್ಸು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ತದೆ ಅಂತ ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರವರು, ಅವರು ಶತಾಯುಷಿಗಳಾಗ್ತಾರೆ. ಪರಿಸರದ ಬಗ್ಗೆ ಪರಿಸರ ವಿಜ್ಞಾನಿಗಳಾಗಿ, ಪರಿಸರ ಪ್ರೇಮಿಗಳಾಗಿ ಭಾಳ ಅಭೂತಪೂರ್ವವಾದಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರ ಆತ್ಮಕಥೆ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡಿದ್ರು, ಕನ್ನಡದಲ್ಲಿ ಮಾಡಿರಲಿಲ್ಲ. ಕನ್ನಡದಲ್ಲಿ ನಾಗೇಶ್ ಹೆಗಡೆ ಅವರು ಮತ್ತು ಶಾರದಾ ಗೋಪಾಲ್ ಅವರು ಸೇರಿಕೊಂಡು ಮಾಡಿದ್ದು. ಮತ್ತು ಇವತ್ತು ಈ ಕೃತಿ ಏನಿದೆ ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಭಾಳ ಖುಷಿಯಿಂದ ಬಿಡುಗಡೆ ಮಾಡಿದ್ದೇನೆ. ಅವರೆಲ್ಲರಿಗೆ, ರಾಧಾಕೃಷ್ಣ ಅವರಿಗೆ, ಅನುವಾದ ಮಾಡಿದವರಿಗೆ, ಮತ್ತು ಆಕೃತಿ ಆಶಯ ಪಬ್ಲಿಕೇಶನ್ರವರು ಇದನ್ನು ಹೊರತಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮೆಲ್ಲರ ಎದುರುಗಡೆ ಒಂದು ದೊಡ್ಡ ಸವಾಲು ಯಾವುದಿದೆಪ್ಪ ಜಗತ್ತಿನ ಎದುರುಗಡೆ ಅಂತ ಹೇಳಿದರೆ ಹವಾಮಾನ ಬದಲಾವಣೆ.
ಇವತ್ತು ಹವಾಮಾನ ಬದಲಾವಣೆಯಿಂದ, ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಿಮ್ಮ ಕಣ್ಣೆದುರುಗಡೆನೇ ಇದೆ. ದಿನ ಬೆಳಿಗ್ಗೆ ಎದ್ದರೆ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ನೋಡಿದಿರಿ, ಶಿರೂರಲ್ಲಿ ಗುಡ್ಡ ಕುಸಿತ ಆಯಿತು, ಜನ ಮೃತಪಟ್ಟರು. ವಯನಾಡದಲ್ಲಿ ಹಳ್ಳಿನೇ ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಾಶ ಆಗಿದ್ದು ನೋಡಿದಿರಿ, ನೂರಾರು ಜನ ಮೃತಪಟ್ಟಿದ್ದು ನೋಡಿದಿರಿ. ಈ ತಾಪಮಾನ ಏರಿಕೆಯನ್ನು ಆಗ್ತಾ ಇದೆ. ಈ ತಾಪಮಾನ ಏರಿಕೆಯಿಂದ ಜಾಗತಿಕವಾಗಿ ಇವತ್ತು ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ. ಇದೇ ದೆಹಲಿಯಲ್ಲಿ ಸುಮಾರು ಜನ ಮೃತಪಟ್ಟಿದ್ದು ನಾವು ಕೇಳಿದ್ದೇವೆ ಮಾಧ್ಯಮದಲ್ಲಿ. ಹಜ್ಗೆ ಹೋಗಿದ್ದಂಥ ಸುಮಾರು ಜನ ಇವತ್ತು ಯಾರು ಹೋಗಿದ್ರು ತೀರ್ಥಯಾತ್ರಿಗಳು, ಸಾವಿರಾರು ಜನ ಮೃತಪಟ್ಟಿದ್ದು ಕೇಳ್ತಾ, ಅದೆಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ. ಮಾಧ್ಯಮದಲ್ಲಿ ಬಂದಿದ್ದು ಮಾತ್ರ ಗೊತ್ತಾಗ್ತದೆ. ಮಾಧ್ಯಮದಲ್ಲಿ ಬರದೇ ಇರುವಂಥದ್ದು ಸುಮಾರು ಇದಕ್ಕಿಂತ 10 ಪಟ್ಟು ಜಾಸ್ತಿ ಇರುತ್ತೆ. ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ. ಈಗ ನೋಡಿ, ಕ್ಯಾಲಿಫೋರ್ನಿಯಲ್ಲಿ ವೈಲ್ಡ್ ಫೈರ್ ಆಯಿತು. $200 ಬಿಲಿಯನ್ ವರ್ತ್ ಏನು ಸಂಪತ್ತಿದೆ ನಷ್ಟ ಆಯಿತು ಅಂತ ಕೇಳಿದ್ದೇವೆ. ಸುಮಾರು 16 ಜನ ಅಲ್ಲಿನೂ ಮೃತಪಟ್ಟಿದ್ದಾರೆ. ಇವತ್ತು ಬರ ಬರ್ತದೆ, ಭೂಕಂಪ ಬರ್ತದೆ, ಸುನಾಮಿ ಆಗ್ತದೆ. ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಮಳೆ ಬರಬೇಕು ಬರೋದಿಲ್ಲ. ಒಂದು ವಾರದಲ್ಲಿ ಬೀಳೋ ಮಳೆ 4 ಗಂಟೆಲೇ ಬಿದ್ದೋಗ್ಬಿಡುತ್ತೆ, ಅಷ್ಟು ಧಾರಾಕಾರವಾಗಿ. ತಿಂಗಳಲ್ಲಿ ಬೀಳೋ ಮಳೆ ಒಂದೇ ದಿವಸದಲ್ಲಿ ಬಿದ್ದುಬಿಡುತ್ತದೆ. ಅದರಿಂದ ಪ್ರವಾಹ ಬರುವಂಥದ್ದು, ಅದರಿಂದ ಬೆಳೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು, ಭಾಳಷ್ಟು ಇವೆಲ್ಲ ವಿಷಯಗಳು ನಾವು ನೋಡ್ತಾ ಇದ್ದೇವೆ. ಯಾಕೆ ಆಗ್ತಾ ಇದೆ ನಾವೆಲ್ಲ ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇದಕ್ಕೇನಾಗಿದೆ, ನಮ್ಮ ಪೂರ್ವಿಕರಿದ್ದರು, ಅವರೆಲ್ಲರೂ ಇದೇನು ನೈಸರ್ಗಿಕ ಸಂಪತ್ತಿದೆ ಮಿತವಾಗಿ ಬಳಸ್ತಾ ಇದ್ದಾರೆ. ಅವರೆಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಇವಾಗೇನಾಗಿದೆ, ಮಾನವನಿಗೆ ದುರಾಸೆ ಜಾಸ್ತಿ ಆಗಿದೆ. ನಮಗೆಲ್ಲ ಐಷಾರಾಮಿ ವಸ್ತುಗಳು ಬೇಕು. ನಾವು ಯಾವುದೂ ನಿಯಮಗಳು ಕಾನೂನುಗಳು ಪರಿಪಾಲನೆ ಮಾಡೋದಿಲ್ಲ. ಸ್ವಾರ್ಥ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ನಾವು ಭೂಮಿಯಿಂದ ಎಷ್ಟು 1000 ಫೀಟ್ವರೆಗೆ ಹೋಗಿ ನೀರು ತೆಗಿತಾ ಇದ್ದೀವಿ, ಅದಿರು ತೆಗಿತಾ ಇದ್ದೀವಿ, ನೈಸರ್ಗಿಕ ಸಂಪತ್ತು ತೆಗಿತಾ ಇದ್ದೀವಿ, ಫಾಸಿಲ್ ಫ್ಯೂಲ್ಸ್ ಉಪಯೋಗ ಮಾಡ್ತಾ ಇದ್ದೀವಿ, AC ಮಾಡ್ತಾ ಇದ್ವಿ, ಫ್ರೀಸ್ ಮಾಡ್ತಾ ಇದ್ದೀವಿ. ಇವತ್ತು ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲ ಏನಿದೆ ಹೊರ ಸೂಸ್ತಾ ಇದೆ. ಕೈಗಾರಿಕೆಗಳು ಬರ್ತಾ ಇದೆ, ಕೆಮಿಕಲ್ ಕೈಗಾರಿಕೆಗಳು. ನೀರು ಕಲುಷಿತ ಆಗ್ತಾ ಇದೆ, ಮಣ್ಣು ಕಲುಷಿತ ಆಗ್ತಾ ಇದೆ, ಗಾಳಿ ಕಲುಷಿತ ಆಗ್ತಾ ಇದೆ, ರೋಗಗಳು ಜಾಸ್ತಿ ಬರ್ತಾ ಇದೆ. ಸಂಶೋಧನೆ ಮಾಡ್ತಾ ಇದ್ದೀವಿ, ಔಷಧಿಗಳು ಬರ್ತಾ ಇದೆ. ಆದರೆ ಭವಿಷ್ಯ ಅವೆಲ್ಲ ನೋಡಬೇಕಲ್ಲ. ಆ ರೀತಿಯಲ್ಲಿ ಅರಣ್ಯ ಕ್ಷೀಣಿಸ್ತಾ ಇದೆ. ಈಗ ನೋಡಿ, ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಇವತ್ತು ಹವಾಮಾನ ಬದಲಾವಣೆ ಆಗ್ತಾ ಇದೆ? ಇದೇ ರೀತಿ ಬದಲಾವಣೆ ಆಗಿದರೆ ಮುಂದೆ ಏನಾಗ್ತದೆ? ಇದು ಭೂಮಿ ಮೇಲೆ ಅಟ್ಮಾಸ್ಫಿಯರಲ್ಲಿ ಇಂಗಾಲು ಜಾಸ್ತಿ ಆಯಿತು ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ, ಅದು ಇವತ್ತು ಹೀಟ್ ವೇವ್ ಶುರು ಆಗುತ್ತೆ. ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಗ್ತದೆ. ಇದರಲ್ಲಿ ಇವತ್ತು ತಾಪಮಾನ ಕಡಿಮೆ ಯಾರು ಮಾಡ್ಬೋದಪ್ಪ? ತಾಪಮಾನ ಯಾವುದಾದ್ರೂ ಕಡಿಮೆ ಮಾಡಬೇಕು ಅಂದ್ರೆ ಕಾರ್ಬನ್ ಸಿಕ್ವೆಸ್ಚರ್ ಮಾಡುವಂಥದ್ದು, ಅದು ಮರಗಳು ಗಿಡಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಮರ ಬೆಳೆಸಲಿಕ್ಕೆ, ಗಿಡ ಬೆಳೆಸಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲಿ ಕಳಕಳಿ ಬಯಸ್ತಾ ಇದ್ದೀವಿ, ಕಾಳಜಿ ವಹಿಸ್ತಾ ಇದ್ದೀವಿ? ನಗರೀಕರಣ ಆಗ್ತಾ ಇದೆ. ಸಾವಿರಾರು ಲಕ್ಷಾಂತರ ಎಕರೆ ಇವತ್ತು ಹೌಸಿಂಗ್ ಇರ್ಬೋದು, ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಮ್ಮ ಮಕ್ಕಳು, ವಿಶೇಷವಾಗಿ ವಿದ್ಯಾರ್ಥಿಗಳು, ನಮ್ಮ ದೇಶದ ಭವಿಷ್ಯದ ಪ್ರಜೆಗಳಿದ್ದೀರಿ ನೀವೆಲ್ಲ. ನಿಮ್ಮೆಲ್ಲ ದೊಡ್ಡ ಜವಾಬ್ದಾರಿ ಇದೆ. ಪ್ರಕೃತಿ ಪರಿಸರ ಬಗ್ಗೆ ನೀವೆಲ್ಲ ಕಳಕಳಿ ಇಟ್ಕೊಳ್ಬೇಕು. ಒಂದು ಮಾಧವ್ ಗಾಡ್ಗಿಲ್ರವರು ಪಶ್ಚಿಮ ಘಟ್ಟದ ಬಗ್ಗೆ ಆಳವಾದಂಥ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಮಾಧವ್ ಗಾಡ್ಗಿಲವರು ಒಂದು ವರದಿಯನ್ನು ಕೊಡ್ತಾರೆ. ಅವರು ವರದಿ ಕೊಟ್ಟಿದ್ದು 31 ಆಗಸ್ಟ್ 2011. ಭಾಳ ಇಡೀ ಪಶ್ಚಿಮ ಘಟ್ಟ ಅಂತ ಹೇಳಿದರೆ ಏನು? ನಮ್ಮ ದೇಶದ ಕಡಲ ತೀರ, ಪಶ್ಚಿಮ ಕಡಲ ತೀರದಲ್ಲಿ ಇರುವಂಥ
ಒಂದು ಅತ್ಯಂತ ಶ್ರೀಮಂತವಾದಂಥ ಅರಣ್ಯ ಪ್ರದೇಶ, ಅತ್ಯಂತ ಜೀವ ವೈವಿಧ್ಯತೆಯಿಂದ ಕೂಡಿರುವಂಥ ಒಂದು ತಾಣ. ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾದಂಥ ಜೀವ ವೈವಿಧ್ಯತೆ ಇರುವಂಥ ತಾಣ ಬಂದಪ್ಪ ಅಂತ ಹೇಳಿದರೆ ಅದು ಪಶ್ಚಿಮ ಘಟ್ಟ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಪಶ್ಚಿಮ ಘಟ್ಟ ಕರ್ನಾಟಕದಲ್ಲಿದೆ. ಪಶ್ಚಿಮ ಘಟ್ಟ ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಹೀಗೆ ಸುಮಾರು 5 ರಾಜ್ಯಗಳಲ್ಲಿ 1600 ಕಿಲೋಮೀಟರ್, 1,60,000 ಚದುರ ಕಿಲೋಮೀಟರ್ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತದೆ. ಅದ್ರಲ್ಲಿ ಸುಮಾರು 59,944 ಚದುರ ಕಿಲೋಮೀಟರ್ ಎಲ್ಲ ನಮ್ಮ ಇವ್ರದ್ದು ಕಸ್ತೂರಿ ರಂಗನ್ ವರದಿ ಪ್ರಕಾರ ಅಂಥೇಳಿ ಬರ್ತದೆ. ಅಂದರೆ ಈಗ ಮಾಧವ್ ಗಾಡ್ಗಿಲ್ರವರು ಏನೊಂದು ವರದಿಯನ್ನು ಕೊಡ್ತಾರೆ ಪರಿಸರ ಬಗ್ಗೆ, ಪಶ್ಚಿಮ ಘಟ್ಟದ ಸಂರಕ್ಷಣೆ ಬಗ್ಗೆ ಅಂತೇಳಿ, ಅವರಿಗೆ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗ್ತದೆ. ಅದು ಅನೇಕ ಕಾರಣಗಳಿಂದ ಜಾರಿಗೆ ಬರಲಿಕ್ಕಿಲ್ಲ. ಆದರೆ ಆ ವರದಿ ಆಧಾರಿತವಾಗಿ ಯುನೆಸ್ಕೋನವರು ಪಶ್ಚಿಮ ಘಟ್ಟ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಅದರ ಶ್ರೇಯಸ್ಸು ಮಾನ್ಯ ಮಾಧವ್ ಗಾಡ್ಗಿಲ್ರವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿನೂ ಸಿಗ್ತದೆ ಇವತ್ತು. ಆ ರೀತಿಯಲ್ಲಿ ಇವತ್ತು ಅದಾದಮೇಲೆ ಅವರ ವೈಶಿಷ್ಟ್ಯತೆ ಏನಿದೆಯಪ್ಪ ಅಂತ ಹೇಳಿದರೆ, ಈ ಎಲ್ಲ ಕಡೆ ಅವರು ಹೋಗಿ ಅಧ್ಯಯನ ಮಾಡಿ ಈ ಭೂಮಿ ಮೇಲೆ ಇರುವಂಥ ಏನು ಹುಟ್ಟಿದಂಥ ಎಲ್ಲ ಪ್ರಭೇದಗಳು, ಸಸ್ಯ ಸಂಕುಲ, ಕೀಟ ಸಂಕುಲ, ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ, ಇವತ್ತು ಇವೆಲ್ಲ ಸಂಕುಲಗಳ ಬಗ್ಗೆ, ಎಲ್ಲ ಜೀವಿಗಳ ಬಗ್ಗೆ, ಭಾಳ ಅಳಿವಿನಂಚಿನಲ್ಲಿರುವಂಥ ಜೀವಿಗಳ ಬಗ್ಗೆನೂ ಅಧ್ಯಯನವನ್ನು ಮಾಡಿ, ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಚೋಲಾ ಫಾರೆಸ್ಟ್ ಇದೆ, ಆನೆ ಕಾರಿಡಾರ್ ಇದೆ, ಇಳಿಜಾರು ಪ್ರದೇಶ ಇದೆ. ಎಲ್ಲಿ ಇವೆಲ್ಲದರ ಬಗ್ಗೆ ಬರೀ ನಾವೆಲ್ಲ ಪರಿಸರವಾದಿಗಳು ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತೀವಿ. ಆದರೆ ಅವರು ಕಲ್ಲು, ಮಣ್ಣು, ಎಲ್ಲಿಂದ ಅವೆಲ್ಲದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಭಾಳ ಅತ್ಯಂತ ಅಂಥವ್ರು ಸಿಗುವಂಥದ್ದು ಭಾಳ ವಿರಳ. ನಾನೇನು ಆ ಬುಕ್ ಓದಿಲ್ಲ, ಓದಬೇಕಾಗ್ತದೆ, ಸಮಯ ತೆಗೆದುಕೊಂಡು ಅಧ್ಯಯನ ಮಾಡಬೇಕಾಗ್ತದೆ, ನಾನು ತಿಳ್ಕೊಂಡಿದ್ದು. ಹೀಗಾಗಿ ಅವರ ವರದಿ, ಅವರ ಪುಸ್ತಕಗಳು ಮುಂದಿನ ಪೀಳಿಗೆಗೆ, ಅಂದರೆ ನಮ್ಮೆಲ್ಲರಿಗೆ ಅವೆಲ್ಲ ಮಾರ್ಗದರ್ಶಿ ಆಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ? ಯಾಕೆಂದರೆ ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಬಂದ ಮೇಲೆ ಕಸ್ತೂರಿ ರಂಗನ್ ವರದಿ ಬಂತು. ಕಸ್ತೂರಿ ರಂಗನ್ನವರು 15/4/2013 ತಮ್ಮ ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ಸಹಿತ ಕರ್ನಾಟಕ ಇಡೀ ದೇಶದಲ್ಲಿ 59,000 ಚದುರ ಕಿಲೋಮೀಟರ್ ಇವತ್ತು ಬಫರ್ ಝೋನ್, ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಗುರುತಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 20,600 ಅಂದಾಜು ಸ್ಕ್ವೇರ್ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸ್ತಾರೆ. ಆ ವರದಿ ಬಗ್ಗೆನೂ ಸಾಕಷ್ಟು ಚರ್ಚೆ ಆಯಿತು, ಇಲ್ಲಿವರೆಗೆ ನಡೀತಾ ಇದೆ. ಆ ವರದಿಯಲ್ಲೂ ಕೆಲವೊಬ್ಬರು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿರ್ಬೋದು, ಆ ಭಾಗದಲ್ಲಿರುವಂಥ ಏನು ಜನ ಇದ್ದಾರೆ, ಅಲ್ಲಿ ಜನವಸತಿ ಪ್ರದೇಶ, ಅವರೆಲ್ಲರಿಗೆ ತಮ್ಮದೇ ಆದಂಥ ಕೆಲವೊಂದು ಆತಂಕಗಳಿದ್ದಾವೆ. ಅಂದರೆ ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಏನಪ್ಪ ಅಂತ ಹೇಳಿದರೆ, ಅದರಲ್ಲಿ ಸುಮಾರು 16,114 ಚದರ ಕಿಲೋಮೀಟ್ರ್ ಈಗಾಗಲೇ ಸಂರಕ್ಷಿತ ಪ್ರದೇಶ ಇದೆ. ನಮ್ಮ ರಾಜ್ಯದಲ್ಲಿ ಅವರು 20,668 ಸ್ಕ್ವೇರ್ ಕಿಲೋಮೀಟರ್ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದರಲ್ಲಿ, ಈಗಾಗಲೇ ನಮ್ಮಲ್ಲಿ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ, ಸಂರಕ್ಷಿತ ಪ್ರದೇಶ ಅಂತ ನಾವೇನು ಘೋಷಣೆ ಮಾಡಿದ್ದೇವೆ, ಮೀಸಲು ಅರಣ್ಯ ಇದೆ, ಅಲ್ಲಿ ಎಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ, ಸಂರಕ್ಷಣೆ ಇದೆ. ಹೀಗಾಗಿ ಅದು ಪ್ರತಿಶತನ ಹೋಲಿಕೆ ಮಾಡಿದರೆ 83% ಈಗಾಗಲೇ ಪ್ರೊಟೆಕ್ಷನ್ ಇದೆ. ಬಾಕಿದೆ ಅದು 4,000 ಚದರ ಕಿಲೋಮೀಟ್ರ್ ಇದೆ, ಅದು ಒಂದು ಸಮಸ್ಯಾತ್ಮಕ. ಅಂದರೆ ಅಲ್ಲಿ ಸುಮಾರು 1,445 ಗ್ರಾಮ್ಗಳಿದ್ದಾವೆ.
ಜನವಸತಿ ಪ್ರದೇಶ ಇದೆ, ಶಾಲೆ ಇದೆ, ಅಂಗನವಾಡಿ ಇದೆ, ಅಲ್ಲಿರುವಂಥ ಆ ಭಾಗದ ಜನ ಇದ್ದಾರೆ. ಇವತ್ತು ಪಶ್ಚಿಮ ಘಟ್ಟದ ಜನನೇ ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ದಾರೆ. ಅವರ ಅಭಿಪ್ರಾಯ, ಅವ್ರಿಗೇನು ಅಂತ ಹೇಳಿದರೆ, ಈ ರೀತಿ ಇವತ್ತು ಎಕೋಸೆನ್ಸಿಟಿವ್ ಝೋನ್ ಅಂತೇಳಿ ಹೇಳಿ ಘೋಷಣೆ ಮಾಡಿದರೆ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದರೆ ಅವರ ಬದುಕಿಗೆ ನಾಳೆ ತೊಂದರೆ ಆಗ್ತದೆ. ನಾವು ಮನೆ ಕಟ್ಟಲಿಕ್ಕೂ, ಯಾವುದೇ ಮರಳು ತೆಗಿಲಿಕ್ಕೂ, ನಾವು ಮತ್ತೊಂದಕ್ಕೂ ನಮ್ಮ ಕೆಲಸಗಳು ಮಾಡಲಿಕ್ಕೆ ಆಗೋದಿಲ್ಲ. ಜೀವನೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಪರಿಸರನೂ ಸಂರಕ್ಷಣೆ ಆಗಬೇಕು, ಪ್ರಕೃತಿ ಸಂರಕ್ಷಣೆಯೂ ಆಗಬೇಕು. ಆ ದೃಷ್ಟಿಯಿಂದ ಅವರಲ್ಲಿ ಒಂದು ಆತಂಕ ಇದೆ. ಹೀಗಾಗಿ ಆ ಪಶ್ಚಿಮ ಘಟ್ಟ ಇವತ್ತಿಡೀ ಋತುಮಾನಗಳನ್ನು ತಡೆದು ಬೇರೆ ಕಡೆ ಹೋಗ್ತೀವಂದರು ತಡೆದು ಈ ದೇಶದಲ್ಲೇ ಮಳೆ ಆಗುವಂತೆ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಪಶ್ಚಿಮ ಘಟ್ಟಕ್ಕೆ ಮಾತ್ರ ಇದೆ, ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇವತ್ತು ಏನು ಎಲ್ಲ ಜಲಮೂಲಗಳು, ಏನು ಎಷ್ಟೊಂದು ನದಿಗಳಿದ್ದಾವೆ, ಕಾವೇರಿ ಇದೆ, ತುಂಗಾ ಇದೆ, ಭದ್ರಾ ಇದೆ, ಎಲ್ಲ ನದಿಗಳಿಗೆ ಮೂಲ ಶೋಲಾ ಫಾರೆಸ್ಟ್ ಅಂತ ನಾವೇನು ಹೇಳ್ತೀವಿ. ಆ ಶೋಲಾ ಫಾರೆಸ್ಟಲ್ಲಿ ಇವತ್ತು ನೀರು ಸಂಗ್ರಹಿಸಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ. ಸ್ಲೋ ಆಗಿ ಅದು ಜರ್ಪಿ ಥರ ನೀರು ಬಿಡುತ್ತದೆ. ಅದರಿಂದ ನಿರಂತರವಾಗಿ ಇವತ್ತು ನದಿಗಳಿಗೆ ನೀರಿನ ಮೂಲ ಬರ್ತದೆ. ಅದಕ್ಕೆ ಇವತ್ತು ಈ ಪಶ್ಚಿಮ ಘಟ್ಟ ಸಂರಕ್ಷಣೆ ನನ್ನ ವಿನಂತಿ ಏನಿದೆ ಅಂತ ಹೇಳಿದರೆ, ಆ ಭಾಗದ ಜನರು ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಮೊದಲನೇ ಆದ್ಯತೆ ಕರ್ತವ್ಯ ಪಶ್ಚಿಮ ಘಟ್ಟವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತಿರುವಂಥದ್ದು ಒಂದೇ ಭೂಮಿ. ಈ ಭೂಮಿಯನ್ನು ಆರೋಗ್ಯಪೂರ್ಣವಾಗಿ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ. ಇಲ್ಲದಿದ್ದರೆ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕ್ತಾರೆ, ನಮ್ಮವರಿಗೆ. ಯಾಕಂದರೆ ಭೂಮಿ ಏನು ನಮ್ಮ ಪೂರ್ವಿಕರಿಂದ ಬಂದಂಥ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಭವಿಷ್ಯದ ಏನು ನಮ್ಮ ಮಕ್ಕಳು ಬರ್ತಾರೆ, ಅವ್ರು ನಮಗೆ ಸಾಲ ಕೊಟ್ಟಂಗಿದು. ಇದು ಇಟ್ಕೊಂಡು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಾಗ್ತದೆ. ಆ ರೀತಿಯಲ್ಲಿ ಈಗಾಗಲೇ ಹೇಳಿದರು, ಎಷ್ಟು ಕಸ ಇದೆ, ಎಷ್ಟು ಪ್ಲಾಸ್ಟಿಕ್ ಇದೆ, ಎಷ್ಟು ನದಿಗಳು ಕಲುಷಿತ ಆಗಿದ್ದಾವೆ. ಇಷ್ಟೊಂದೆಲ್ಲ ಖರ್ಚು, ಎಷ್ಟೊಂದು ಅನುದಾನ ಕೊಟ್ಟರು ಕುಡಿಯೋ ನೀರಿನಲ್ಲಿ ಕಲುಷಿತ ನೀರು ಕುಡಿದು ಜನ ಸಾಯ್ತಾ ಇರ್ತಕ್ಕಂಥದ್ದು ಈಗ ನಾವು ಕೇಳ್ತಾ ಇರತಕ್ಕಂಥದ್ದು ಅತ್ಯಂತ ಆತಂಕದ ಒಂದು ಸಂಗತಿ. ಹೀಗಾಗಿ ಇವೆಲ್ಲದರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದೆ, ಇಲ್ಲಿ ಅದರಲ್ಲೇನು ಸಂಶಯನೇ ಇಲ್ಲ. ಹೀಗಾಗಿ ನಾನು ಬಂದು 20 ತಿಂಗಳಾಗಿದೆ ಅರಣ್ಯ ಸಚಿವನಾಗಿ. ನಾನು ಅರಣ್ಯ ಸಚಿವನಾಗಿಂತ ಪೂರ್ವದಲ್ಲಿ ಅರಣ್ಯದ ಬಗ್ಗೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನಾನು ಕಲ್ಯಾಣ ಕರ್ನಾಟಕದಿಂದ ಬಂದವನು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಆ ಭಾಗದಲ್ಲಿ ಭಾಳ ಕಡಿಮೆ ಅರಣ್ಯ ಇದೆ. ಭೂಭಾಗದ 33% ಅರಣ್ಯ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 21.7% ಅರಣ್ಯ ಕ್ಷೇತ್ರ ಇದೆ. 40,000 ಚದರ ಕಿಲೋಮೀಟರ್ ಇದೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ, ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5%ಗಿಂತಲೂ ಕಡಿಮೆ ಇದೆ, ಒಂದು 5 ಜಿಲ್ಲೆಯಲ್ಲಿ, ಆ ಭಾಗದಲ್ಲಿ. ಸೊ ಅದಕ್ಕೆ ಬಂದ ಮೇಲೆ ಹೆಚ್ಚಿನ ಸಸಿ ನೆಡಬೇಕು ಅಂತೇಳಿ ನಾವು ಇನ್ನೂ 21.7 ಇದ್ದಂಥದ್ದು ಕನಿಷ್ಠ ನಮ್ಮ ಈ ಒಂದು ಇನ್ನೂ 3 ವರ್ಷದ ಅವಧಿಯಲ್ಲಿ 25%ವರೆಗೆ ಆದರೂ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಗುರಿ ಇದೆ. ನಾನು ಬಂದ ಮೇಲೆ ಇಲ್ಲಿವರೆಗೆ ಸುಮಾರು 8 ಕೋಟಿ ಸಸಿ ನಾವು 2 ವರ್ಷದಲ್ಲಿ ನೆಟ್ಟಿದ್ದೇವೆ. ಆ ಸಸಿ ಬದುಕಬೇಕು, ನಿರ್ವಹಣೆ ಮಾಡಬೇಕು ಅಂತೇಳಿ ಹೇಳಿ ಜಿಯೋ ಟ್ಯಾಗ್ ಮಾಡಿ ಅದನ್ನು 3ನೇ ಪಾರ್ಟಿ ತಪಾಸಣೆಯನ್ನು ಮಾಡಿ ವೆಬ್ಸೈಟಲ್ಲಿ ಹಾಕಿ ಪಬ್ಲಿಕ್ ಡೊಮೇನಲ್ಲಿ ಜನರು ನೋಡಬೇಕು. ಸುಮ್ಮನೆ ಅಲ್ಲಿ ಸಸಿ ನೆಟ್ಟಿ, ಇಲ್ಲಿ ಸಸಿ ನೆಟ್ಟಿ ಅಂತ ಹೇಳಬಾರ್ದು. ಪ್ರತಿಯೊಂದು ಕಡೆ ಯಾವ ಸರ್ವೆ ನಂಬರ್ದಲ್ಲಿ, ಯಾವ ಗ್ರಾಮದಲ್ಲಿ ಹಾಕಿದ್ದಾರೆ ಅದೆಲ್ಲದರ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇವತ್ತು ನಾನು ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಏನು ಈಗಾಗಲೇ ಸುಮಾರು 2.5 ಲಕ್ಷ ಎಕರೆ ಭೂಮಿ ಒತ್ತುವರಿ ಆಗಿದೆ ಅರಣ್ಯದು. ಅದರಲ್ಲಿ ನಾನು ಬಂದ ಮೇಲೆ ಅತ್ಯಂತ ಬೆಲೆ ಬಾಳುವಂಥ ಬೆಂಗಳೂರಿನಲ್ಲಿ ಸಹಿತ ಸುಮಾರು 117 ಎಕರೆ ಜಮೀನು ಬೆಂಗಳೂರಿನಲ್ಲಿ. ಬೆಂಗಳೂರು ಭೂಮಿ ಅಂದರೆ ಅದು ಚಿನ್ನದ ಬೆಲೆ ಇದ್ದ ಹಾಗೆ. 117 ಎಕರೆ, ಒಂದು 1000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ. ಕೋಲಾರದಲ್ಲಿ ಇಡೀ ರಾಜ್ಯದಾದ್ಯಂತ
ಸುಮಾರು 5,000 ಎಕರೆ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸೆಕ್ಷನ್ 4 ಸೆಕ್ಷನ್ 17 ಮಾಡಿ ಮೀಸಲು ಅರಣ್ಯ ಅಂತೇಳಿ ಸುಮಾರು 15,000 ಎಕರೆ ಭೂಮಿ ನಾವು ಮೀಸಲು ಅರಣ್ಯ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಯಾರಾದರೂ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅಲ್ಲಿ ಆನ್ಲೈನ್ FIR ಆನ್ಲೈನ್ ಮುಖಾಂತರ ಹಾಕುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು, ಪ್ರತಿ ವರ್ಷ 50ರಿಂದ 65 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ, ಸ್ಟಡಿ ಕೂಡಿಸಿದ್ವಿ, ತಜ್ಞರ ವರದಿ ತಗೊಂಡಿದ್ದೀವಿ, ರೈಲ್ವೆ ಬ್ಯಾರಿಕೇಡ್ ಮಾಡ್ತಾಯಿದ್ದೀವಿ. ಆನೆಗಳು ಅರಣ್ಯದಿಂದ ಹೊರಗಡೆ ಬರಬಾರ್ದು ಅಂತೇಳಿ ಯಾಕೆ ಬರ್ತಾ ಇದೆ ಅಂತ ಅಧ್ಯಯನ ಮಾಡಿ ಅವಕ್ಕೆ ಎಲ್ಲೇ ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಮಾಡುವಂಥ ಒಂದು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಹಲವಾರು ಕ್ರಮ, ಕೈಗಾರಿಕೆಗಳಿಂದ ಹೊರಸೂಸುವಂಥ ಏನು ಹಸಿರು ಮನೆ ಅನಿಲ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಇವತ್ತು ಏನು ಪರಿಸರ ಮಾಲಿನ್ಯದ ಏನು ಕಾಯ್ದೆಗಳು, ನಿಯಮಗಳಿದ್ದಾವೆ ಅವೆಲ್ಲವನ್ನೂ ಮೇಲ್ವಿಚಾರಣೆ ಮಾಡುವಂಥದ್ದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಜಲಮಾಲಿನ್ಯ ಏನಿದೆ, ಈಗಾಗಲೇ ಇಲ್ಲಿರುವಂಥ ಏನು ಇವತ್ತು ಕೆರೆ ಇದೆ, ನದಿ ಮೂಲಗಳಿದ್ದಾವೆ, ಅವು ಎಲ್ಲ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ಇದೆ. ಯಾಕೆಂದರೆ ಕೊಳಚೆ ನೀರು ಇವತ್ತೇನು ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ ರಾಜ್ಯದಲ್ಲಿ ಭಾಳ ಕಡೆ, ಸಾವಿರಾರು ಕೋಟಿ ಖರ್ಚು ಮಾಡಿದರೂ ಅದು ಅರ್ಧ ಮಾತ್ರ ಬಳಕೆ ಆಗ್ತದೆ, ನೀರು ಸಂಸ್ಕರಣೆ ಆಗ್ತದೆ, ತ್ಯಾಜ್ಯ ನೀರು. ಬಾಕಿ ತ್ಯಾಜ್ಯ ನೀರು ಎಲ್ಲ ಕೆರೆಗಳಿಗೆ ಹೋಗ್ತದೆ, ಎಲ್ಲ ಜಲಮೂಲಗಳಿಗೆ ಹೋಗಿ ಕಲುಷಿತ ಆಗ್ತದೆ. ಅದನ್ನು ತಡೆಗಟ್ಟಬೇಕು ಅಂತೇಳಿ ಹೇಳಿ ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೇಲೂ ನಿಗಾ ಇಕ್ಕುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸರ್ಕಾರ ಕಾಯ್ದೆ ಕಾನೂನುಗಳು ಎಷ್ಟೇ ನಾವು ಮಾಡಿದರೂ ಅದು ಜನರಲ್ಲಿ ಬರಬೇಕಾಗುತ್ತದೆ, ಜನಾಂದೋಲನ ಆಗಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ಪ್ರೌಢಶಾಲೆ ಮಕ್ಕಳಿಗೆ, ಪದವಿ ಪೂರ್ವ ಮಕ್ಕಳಿಗೆ, ಪದವಿ ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ, ಯುವಕರಿಗೆ, ಸಾರ್ವಜನಿಕರಿಗೆ ಈ ವಿಷಯದ ಬಗ್ಗೆ ಜಾಗೃತಿ, ಅರಿವು ಮೂಡಿಸುವಂಥದ್ದು ಭಾಳಷ್ಟೇ ಅವಶ್ಯಕತೆ ಇದೆ. ಅರಿವು ಮೂಡಿಸುವಂಥ ಒಂದು ಕೆಲಸ ಸಂಘ ಸಂಸ್ಥೆಗಳು, ಪರಿಸರವಾದಿಗಳು ತಾವೆಲ್ಲ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಜನಾಂದೋಲನ ಥರ ಮಾಡಿದರೆ ನಮ್ಮ ದೇಶ ಬೇರೆಯವರಿಗೂ ಮಾದರಿ ಆಗುವಂಥ ರೀತಿಯಲ್ಲಿ ಇವತ್ತು ನೋಡಿ ನವೀಕರಿಸಬಹುದಂಥ ವಿದ್ಯುತ್ ನಮ್ಮಲ್ಲಿಗೆ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಸುಮಾರು 18,000 ಮೆಗಾವ್ಯಾಟ್ ನವೀಕರಿಸ್ಬೋದು ಅಂತ ವಿದ್ಯುತ್ ಉತ್ಪಾದನೆ ಮಾಡ್ತಾಯಿದ್ದೇವೆ. ನಾವೇ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾದ್ವಿ ಅಂತ ಹೇಳಿದರೆ ಇವತ್ತೇನು ಕೋಲ್ ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ಅದನ್ನು ತಡಿಬೋದು, ಅಂದರೆ ಮಾಲಿನ್ಯ ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿಯೂ ನಾವು ಭಾಳಷ್ಟು ಆಲೋಚನೆಗಳು, ಸಂಶೋಧನೆಗಳು ಮಾಡಬೇಕಾಗ್ತದೆ. ಅದಕ್ಕೆ ಮಾಧವ್ ಗಾಡ್ಗಿಲ್ರವರ ಈ ಪುಸ್ತಕ ಏನಿದೆ, ಏರುಘಟ್ಟದ ನಡಿಗೆ ತಾವು ಎಲ್ಲರೂ ಅಧ್ಯಯನ ಮಾಡಿ ಎಲ್ಲ ಗ್ರಂಥಾಲಯದಲ್ಲಿ ಈ ಏರುಘಟ್ಟದ ನಡಿಗೆ ಪುಸ್ತಕ, ಪರಿಸರ ಬಗ್ಗೆ ಕಳಕಳಿ ಇರುವಂಥ ಒಂದು ಪುಸ್ತಕಗಳು ಇರಬೇಕು ಅನ್ನೋಂಥದ್ದು ಸರ್ಕಾರದ ವತಿಯಿಂದಲೂ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಪ್ರೊಫೆಸರ್ ರಾಧಾಕೃಷ್ಣರವರು ನನಗೆ ಬಂದು ಮಾಧವ್ ಗಾಡ್ಗಿಲವರ ಆತ್ಮಕಥೆ ಪುಸ್ತಕ ನೀವೇ ಬಿಡುಗಡೆ ಮಾಡಬೇಕು, ನಾನು ಯಾರಾದರೂ ಹಿರಿಯ ಪರಿಸರವಾದಿಗಳ ಕಡೆಯಿಂದ ಬಿಡುಗಡೆ ಮಾಡಿಸ್ರಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ನೀವೇ ಬರಬೇಕು ಅಂತೇಳಿ ಅವ್ರು ಹೇಳಿದ್ದಕ್ಕಾಗಿ ಇವತ್ತು ಭಾಳ ಖುಷಿಯಿಂದ ಒಪ್ಪಿಕೊಂಡು ನಾನು ಬಂದಿದ್ದೇನೆ. ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಸೇರಿ ಇವತ್ತು ಮುಂಬರುವಂಥ ದಿನಮಾನಗಳಲ್ಲಿ ಪರಿಸರ, ಪ್ರಕೃತಿ, ಪಶ್ಚಿಮ ಘಟ್ಟ ಇವತ್ತೇನು ನಮ್ಮಲ್ಲಿರುವಂಥ ಎಲ್ಲ ಸಂರಕ್ಷಣೆ ಮಾಡುವಂಥದ್ದಕ್ಕೆ, ಅದನ್ನು ಸಂವರ್ಧಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಆತ್ಮಕಥೆ ಏನಿದೆಯಲ್ಲ, ಏರುಘಟ್ಟದ ನಡಿಗೆ, ಇದನ್ನು ಇವತ್ತು ಹೆಚ್ಚಿನ ಒಂದು ಇದಕ್ಕೆ ಪ್ರಚುರಪಡಿಸಿ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ, ವಿಶೇಷವಾಗಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಆಯೋಜಕರೆಲ್ಲರಿಗೂ ಅಭಿನಂದಿಸಿ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.